ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನು ಬೆಳಗ್ಗೆನೇ ಕೂತ್ಕೊಂಡ್ಬಿಟ್ಟಿದ್ದೀರಾ ಅಂದ್ಕೊಂಡ್ರಾ? ಬೆಳಗ್ಗೆನೇ ಎಲ್ಲಿ ಕೂತ್ಕೊಳ್ಳೋದು? ಏನೋ ಅಂತಾರಂತೆ, ಬೆಳಗ್ಗೆಯಿಂದ ಸಂಜೆವರೆಗೂ 24x7 ನಮಗೆ ಕೆಲಸ ಇದ್ದೇ ಇರುತ್ತೆ. ಹಾಗೆ ಸ್ವಲ್ಪ ಬಟ್ಟೆ ಮಡಚೋ ಕೆಲಸ ಇತ್ತು, ಹಾಗೆ ಕೂತ್ಕೊಂಡೆ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಇನ್ನು ತಿಂಡಿಗೆ ಏನು ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡಿಲ್ಲ, ಮಾಡಬೇಕು. ಫಸ್ಟ್ ಈ ಬಟ್ಟೆ ಎಲ್ಲ ಮಡ್ಚೆತ್ತಿಕ್ಬಿಡೋಣ ಅಂತ ಹೇಳ್ಬಿಟ್ಟು ಮಡ್ಚ್ತಾ ಇದ್ದೀನಿ. ಅದೇನು ಗೊತ್ತಾ, ಬಟ್ಟೆ ವಾಶ್ ಮಾಡೋದು ಒಂದು ತಲೆನೋವು. ಅಂದರೆ ಇದನ್ನು ಮಡಚಿ ಎತ್ತಿ ಇಡೋದೊಂದು ತಲೆನೋವು ಹೆಂಗಸರಿಗೆ. ಹಾಗೆ ನನಗೂ ಮನೇಲಿ ಯಾವ್ದಾದ್ರು ಒಂದು ಗುಡ್ಡೆ ಹಿಡ್ದೇ ಇರುತ್ತೆ. ಐರನ್ ಬಟ್ಟೆ ಆಗಲಿ, ಇಲ್ಲ ಒಗ್ದಿರೋ ಬಟ್ಟೆ ಆಗಲಿ, ಇಲ್ಲ ಒಗೆಯೋ ಬಟ್ಟೆಗಳಾಗಲಿ, ಒಂದು ಗುಡ್ಡೆ ಇದ್ದೇ ಇರುತ್ತೆ. ಹಾಗೆ ಸದ್ಯಕ್ಕೆ ಇವಾಗ ಬಟ್ಟೆ ವಾಶ್ ಮಾಡಿದ್ದೀನಿ. ಎತ್ತಿ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಎತ್ತಿ ಕಬಡಿಗೆ ಜೋಡಿಸ್ಬಿಟ್ರೆ ಒಂದು ದೊಡ್ಡ ತಲೆನೋವು ಕಮ್ಮಿ ಆದಂಗೆ ಅನಿಸುತ್ತೆ. ಹಾಗೆ ಇವತ್ತಿಂದ ಬೆಳಿಗ್ಗೆನೇ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಕೇಳಬೇಕು ಕಿಶೋರನ್ನ. ಅವ್ರನ್ನೂ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನೀನಿಷ್ಟ, ಏನಾದರೂ ಮಾಡು ಅಂತಾರೆ. ಬ್ರೇಕ್ಫಾಸ್ಟ್ ಏನಾದರೂ ಮಾಡು. ಈ ಬ್ರೇಕ್ಫಾಸ್ಟು, ಅಡುಗೆ, ಡಿನ್ನರು, ಸ್ನ್ಯಾಕ್ಸು ಅಂತ ಯೋಚನೆ ಮಾಡಿನೇ ಅರ್ಧ ಹೆಂಗಸ್ರ ಜೀವನ ಪೂರ್ತಿ ತಲೆಗೆ ಹುಳ ಬಿಟ್ಕೊಂಬಿಟ್ಟಿರ್ತಾರೆ. ಇಷ್ಟು ಯೋಚನೆ ಎಲ್ಲ ನಾವು ಓದೋ ಟೈಮ್ ಮಾಡ್ಕೊಂಬಿಟ್ಟಿದ್ರೆ ನಾವು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತೀವಿ. ಹಾಗೆ ಇವಾಗ ಅವ್ರನ್ನೇ ಹೋಗಿ ಕೇಳ್ತೀನಿ ಏನು ಹೇಳ್ತಾರೆ ಅಂತ. ಅದೇ ಸೇಮ್ ಡೈಲಾಗು ನನಗೆ ಫಸ್ಟೇ ಗೊತ್ತು ಅವ್ರೇನು ಹೇಳ್ತಾರೆ ಅಂತ. ನೀನಿಷ್ಟ, ಏನು ಬೇಕಾದರೂ ಮಾಡು ಅಂತ ಹೇಳ್ತಾರೆ. ಹಾಗೆ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನನ್ನ ಡೇ ಸಖತ್ ಬ್ಯುಸಿ ಇದೆ. ಬ್ರೇಕ್ಫಾಸ್ಟ್ ಮಾಡಬೇಕು, ಅಡುಗೆ ಮಾಡಬೇಕು, ಮಗುಗೆ ಸ್ನಾನ ಮಾಡಿಸ್ಬೇಕು, ಗುಡಿಸ್ಬೇಕು, ಒರೆಸ್ಬೇಕು, ಪಾತ್ರೆ ತೊಳಿಬೇಕು. ಹಾಗೆ ಸ್ನಾನ ಮಾಡಿಕೊಂಡು ಮತ್ತೆ ರೆಡಿ ಆಗಿಬಿಟ್ಟು ದೇವಸ್ಥಾನಗಳಿಗೆ ಹೋಗಬೇಕು. ಎಷ್ಟು ಬ್ಯುಸಿ ಶೆಡ್ಯೂಲ್ ಅಂದರೆ ಸಖತ್ ಬ್ಯುಸಿಯಾಗಿರ್ತೀನಿ ಇವತ್ತು. ಸೊ ಬನ್ನಿ, ಇವತ್ತು ಡೇ ಹೆಂಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಹೋಗೋಣ ಒಂದು ಸಾರಿ ನನ್ನ ಡೇ ಫುಲ್ ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರೋರಂತೆ. ಬನ್ನಿ. ಇವಾಗ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಬೆಳಗಿನ ತಿಂಡಿಗೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪ್ಯಾನ್ ಎಲ್ಲ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ರವೆ, 1 ಕಪ್ಪಷ್ಟು ರವೆ ತೊಗೊಳ್ಳಿ. ಇದೊಂದು 3 ಜನಕ್ಕೆ ಆಗುತ್ತೆ ಆರಾಮಾಗಿ ತಿನ್ನೋಕ್ಕೆ, ಚೆನ್ನಾಗಿರುತ್ತೆ. ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಆಮೇಲೆ ಹುರ್ಕೊಂಡಿದ್ದನ್ನ ಒಂದು ಬಟ್ಲಿಗೆ ಹಾಕಿ ಎತ್ತಿಕ್ಕೊಳ್ಳೋಣ. ಮತ್ತು ಅದೇ ಪ್ಯಾನು ಇಲ್ಲ ಬಾಣಲಿ ಏನಾದರೂ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ, ಚಿಟಪಟ ಅಂತ ಆಗೋವರೆಗೂ. ಆಮೇಲೆ ಅದೊಂಥರ ಘಮ್ ಅಂತ ಸ್ಮೆಲ್ ಬರುತ್ತೆ. ಆಮೇಲೆ ನೀವು ಈರುಳ್ಳಿನ 1-2 ತೊಗೋಬೋದು, ಇಲ್ಲ 3 ತೊಗೋಬೋದು. ಯಾರು ಎಷ್ಟು ತಿಂತಾರೋ ಅದರದ್ದು ಅಭ್ಯಾಸವಾಗಿ ನಾನೊಂದು 2-3 ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಉಪ್ಪಿಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಉದ್ದ ಇದ್ದರೆ ಇನ್ನೂ ಟೇಸ್ಟು ಜಾಸ್ತಿ ಮಾಡುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದನ್ನು ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ, ಏನಾಗೋದಿಲ್ಲ, ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ಈರುಳ್ಳಿ ಎಲ್ಲ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮಗುಗೂ ಸ್ವಲ್ಪ ತಿನ್ನಿಸ್ಬೇಕು ಅಂದ್ಕೊಂಡಿದ್ದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ಬರೀ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. 1 ಟೊಮೆಟೊ ಹಾಕ್ಕೊಳ್ಳಿ. 1 ಟೊಮೆಟೊ ಹಾಕಿದ್ರೆ ಒಂದೊಂಥರ ಚೆನ್ನಾಗಿರುತ್ತೆ ಸ್ವೀಟಾಗಿ ಅಂತ ಹೇಳ್ಬಿಟ್ಟು. ಇದು ತುಂಬ ಹುಳಿ ಬರಲ್ಲ, ಅದಕ್ಕೋಸ್ಕರ. ಇವಾಗ ಅದನ್ನು ತುಂಬ ಸ್ಮ್ಯಾಶ್ ಆಗೋ ಹೊತ್ತಿಗೆ ಒಂದು ಸ್ವಲ್ಪ ನೀರೆಲ್ಲ ಬಿಸಿನೀರಲ್ಲಿ ಪಕ್ಕದಲ್ಲಿ ಕಾಯಿಸ್ಕೊಂಡು ಇಟ್ಕೊಬೇಕು, ಯಾಕಂದರೆ ಬೇಗ ಆಗುತ್ತೆ ಉಪ್ಪಿಟ್ಟು. ಇಲ್ಲಿ ರವೆ ಉರಿತಾ ಇರ್ಬೇಕಾರೆಲ್ಲ ಅಲ್ಲಿ ಬಿಸಿನೀರು ಇಟ್ಕೊಂಡ್ರೆ 10 ನಿಮಿಷ. ಆಮೇಲೆ ಹುರಿದಿದ್ದನ್ನ ಸ್ವಲ್ಪ ತೊಗೊಂಡು, ಆಮೇಲೆ ಇಟ್ಕೊಂಡಿದ್ವಲ್ವ ರವೆ, ಅದು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಳ್ಳಿ. ಒಂದೊಂದು ರವೆ ತುಂಬ ನೀರು ಎಳೆಯುತ್ತೆ, ಒಂದೊಂದು ರವೆ ಅಳತೆಗೆ ತೊಗೊಳುತ್ತೆ. ಇದು ಸ್ವಲ್ಪ ನೀರು ಜಾಸ್ತಿ ಎಳ್ದಂಗಿತ್ತು, ಅದಕ್ಕೋಸ್ಕರನೇ ಸ್ವಲ್ಪ ನೋಡಿ ಹಾಕ್ಕೊಳಕ್ಕೆ ಶುರು ಮಾಡಿದೆ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ ಅನ್ನಿಸ್ತು, ಯಾಕಂದ್ರೆ ತುಂಬ ಹಾಕ್ಬಿಟ್ರೆ ತುಂಬ ಗಟ್ಟಿ ಬಂದುಬಿಡುತ್ತೆ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ಉಳ್ಕೊಂತು. ಅದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಗಂಟು ಬರೆದಿರೋ ಥರ ಚೆನ್ನಾಗಿ ತಿರ್ಕೊಂಡ್ರೆ ಅವಾಗ ಮೇಲೆಲ್ಲ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ ನೀವು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಬಿಡಿ. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಕೊಂಡ್ರೆ ನಮಗೆ ಚೆನ್ನಾಗಿ ಉಪ್ಪಿಟ್ಟು ಉದುರಾಗಿ ಬರುತ್ತೆ. ಆವಾಗ ಬೇಕಂದರೆ ಮೇಲೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು.
ಆಮೇಲೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದ್ದರೆ ಹಾಕೋಬೋದು. ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ. ಸಖತ್ತಾಗಿರುತ್ತೆ ಇದು ಟೇಸ್ಟು. ಫ್ರೆಶ್ ಆಗಿರೋ ತೆಂಗಿನಕಾಯಿ ಏನಾದರೂ ಮನೇಲಿದ್ದರೆ ಅದನ್ನು ತುರಿದ್ಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಹಾಕ್ಕೊಂಡ್ರೆ ಏನು ಫ್ಲೇವರ್ ಕೊಡುತ್ತೆ ಗೊತ್ತಾ. ತಿನ್ನೋರು 1-2 ಸ್ಪೂನ್ ಜಾಸ್ತಿನೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡೆ, ಜಾಸ್ತಿನೇ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ಆಸೆಪಟ್ಟು ಕಿಶೋರ್ ಕೇಳಿದರು, ಉಪ್ಪಿಟ್ಟು ಮಾಡಿಕೊಡು ಕಣೆ, ಉಪ್ಪಿಟ್ಟೇ ಮಾಡಲ್ಲ ನೀನು ಅಂತ ಹೇಳಿಬಿಟ್ಟು. ಲಾಂಗ್ ಟೈಮೇ ಆಗೋಯ್ತು, ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಗೋಯ್ತು ಉಪ್ಪಿಟ್ಟು ಮಾಡಿ. ಸರಿ ಅವ್ರು ಕೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಟ್ಟೆ. ಉಪ್ಪಿಟ್ಟು ಮಾತ್ರ ಸೂಪರಾಗಿ ಬಂದಿತ್ತು ಟೇಸ್ಟು. ಖಾರ ಇಲ್ಲ ಅಂದಿದ್ದಕ್ಕೆ ಅದ್ವಿತ್ ಕೂಡ ಇದನ್ನೇ ತಿಂದ. ಅವನಿಗೂ ಸಖತ್ ಇಷ್ಟ ಉಪ್ಪಿಟ್ಟು ಅಂತ ಹೇಳಿದ್ರೆ. ಅವ್ನಿಗೆ 3 ಟೈಮ್ ಕೊಟ್ಟರು ತಿಂತಾನೆ. ನಾನೇ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ. ಡಿಫ್ರೆಂಟಾಗಿ ಬೆಳಿಗ್ಗೆ ಟೈಮು, ಮಧ್ಯಾಹ್ನ ಟೈಮು, ರಾತ್ರಿಗೆ ಒಂಥರ ಅಂತ ಕೊಡ್ತಾ ಇರ್ತೀನಿ. ಒಂದೇ ಕೊಟ್ಟರೆ ಮಗು ಕೊಡ್ದಂಗೆ ಆಗೋಗುತ್ತೆ ಅಂತ ಹೇಳಿಬಿಟ್ಟು. ಬೆಳಿಗ್ಗೆ ದೋಸೆ, ಇಡ್ಲಿ, ಉಪ್ಪಿಟ್ಟು ಆ ಥರ ಏನಾದರೂ ತಿನ್ನಿಸ್ಕೋತೀನಿ, ಪೂರಿ ಆ ಥರ. ಮಧ್ಯಾಹ್ನಕ್ಕೆಲ್ಲ ಅನ್ನ ಸಾಂಬಾರು ಆ ಥರ ಕೊಡ್ತೀನಿ. ಸರಿ ಅವನಿಗೆ ಬೋರ್ ಆಯಿತು, ಅವನು ಇಷ್ಟಪಡಲಿಲ್ಲ ಅನ್ನ ಸಾಂಬಾರು ಅಂತ ಅಂದರೆ ಏನಾದರೂ ಈ ಉಪ್ಪಿಟ್ಟು ಆ ಥರ ಮಾಡಿಕೊಡ್ತೀನಿ. ನೋಡಿ ನಮ್ಮ ಉಪ್ಪಿಟ್ಟು ರೆಡಿ ಆಯಿತು. ಇವಾಗ ಚೆನ್ನಾಗಿ ತಿರುಗ್ಕೊಂಡ್ವಲ್ವ. ಸೊ ಬೇಕಂದರೆ ಇನ್ನು ಸ್ವಲ್ಪ ಮೇಲೆ ಕಾಯಿ ತುರಿ ಉದುರಿಸ್ಬಿಟ್ಟು ನೀವು ಸರ್ವ್ ಮಾಡ್ಕೊಬೋದು. ಸಖತ್ತಾಗಿ ಬಂದಿತ್ತು. ನನಗಂತೂ ಅವ್ರು ಕಾಫಿ ಬೇರೆ ಕೇಳಿದ್ರು, ಕಾಫಿ ಕೊಡೆ ಅಂತ. ಅದ್ರ ಜೊತೆ ಕೊಟ್ಬಿಟ್ಟು ಮತ್ತು ಸಾಯಂಕಾಲ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಮನೇಲೂ ಪೂಜೆ ಮಾಡಬೇಕಾಗಿತ್ತು. ಇದನ್ನ ಮತ್ತೆ ಹಾಕಿದ್ರೆ ರಂಗೋಲಿ ಹೆಂಗಿದೆ ಹೇಳಿ, ಸಖತ್ತಾಗಿದೆ. ಹೇಳಿದ್ನಲ್ಲ ನಂಗೆ ಅಷ್ಟು ರಂಗೋಲಿ ಎಲ್ಲ ಹಾಕಕ್ಕೆ ಬರೋಲ್ಲ, ನಿಜವಾಗ್ಲೂ ಬರೋದೇ ಇಲ್ಲ. ನಾನು ಟ್ರೈ ಮಾಡೋಕ್ಕೆ ಹೋಗ್ತೀನಿ, ರಂಗೋಲಿ ಹಾಕ್ತೀನಿ, ಬಟ್ ಎಳೆ ಇಷ್ಟು ಚೆನ್ನಾಗಿ ಬರೋಲ್ಲ. ಅವರು ಪೂಜೆ ಎಲ್ಲ ಮಾಡಿದರು. ನಾವು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಹೋಗ್ಬಿಟ್ಟು ಸ್ವಲ್ಪ ದೇವ್ರ ಬಟ್ಟೆ ಎಲ್ಲ ಇಟ್ಕೊಂಡು ರೆಡಿ ಆಗಿಬಿಟ್ಟು ಹೊರಡೋಣ ಅಂದ್ಕೊಂಡೆ. ಇವತ್ತು ನಾಳೆ ಒಂದು ಪೂಜೆ ಇದೆ ಮನೇಲಿ, ಅದನ್ನು ನಾಳೆ ಹೇಳ್ತೀನಿ ಏನು ಪೂಜೆ ಅಂತ ಹೇಳಿಬಿಟ್ಟು. ಅಲ್ಲಿ ಹೋಗಬೇಕಾಗಿತ್ತು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ವಲ್ಪ ದೇವ್ರ ಹತ್ರ ಎಲ್ಲ ಬೊಟ್ಟೆಲ್ಲ ಇಟ್ಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಹೋದೆ. ಅಷ್ಟೊತ್ತಲ್ಲಿ ನಮ್ಮ ಮಾವ ಎಲ್ಲ ಪಪ್ಪ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರು ಮಗುಗೆ. ಅವನು ತಿನ್ಬೇಕಂತ ಇದ್ನ. ಈ ಕಡೆ ಇಲ್ಲಿ ಬಿಸ್ಕೆಟು. ಇವನು ಒಂದು ಕಡೆ ಸುಮ್ಮನೆ ಇರಲ್ಲ, ಸುಮ್ಮನೆ ಸುತ್ತಾ ಇರ್ತಾನೆ. ಸ್ವಲ್ಪ ಸಾಮಾನೆಲ್ಲ ತೊಗೊಂಡು ಹೇಳಿದ್ನಲ್ಲ ನಾಳೆ ಒಂದು ಪೂಜೆ ಇದೆ, ಏನು ಪೂಜೆ ಅಂತ ನಾಳೆ ಹೇಳ್ತೀನಿ ಅಂತ. ಅದಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಬರಬೇಕಿತ್ತು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಸ್ವಾಮಿಗಳನ್ನ ಮಾತಾಡಿಸ್ಕೊಂಡು ನಾಳೆ ಏನೇನು ಬೇಕು ಅಂತೆಲ್ಲ ಕೇಳಿಕೊಂಡು ಅವರಿಗೆ ಮನೆಯಿಂದ 2 ಮಣೆ ತೊಗೊಂಬಂದು ಕೊಟ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ಸು ನಾವು ಹೊರಟ್ವಿ ದೇವಸ್ಥಾನಕ್ಕೆ ಅಂತ. ಹೊರಡ್ಬೇಕಾದ್ರೇ ಸ್ವಲ್ಪ ಸಾಮಾನೆಲ್ಲ ತೊಗೋಬೇಕಾಗಿತ್ತು, ಫ್ರೂಟ್ಸ್ ಎಲ್ಲ, ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ. ಇದು ನಮ್ಮ ಮನೆ ದೇವ್ರ ದೇವಸ್ಥಾನ, ಮುನೇಶ್ವರನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಯಾವಾಗಲಾದರೂ ಬರ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಇವಾಗ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಅಂತ ಬಂದೆ. ಸ್ವಲ್ಪ ರಶ್ಶೇ ಇತ್ತು, ಅಷ್ಟು ಜನನೂ ಇದ್ದರು. ಆಲ್ಮೋಸ್ಟು 7-7:30 ಆಗೋಗಿತ್ತು, ಆದ್ರೂ ಜನ ಇದ್ದರು. ಆಮೇಲೆ ಸರಿ ನಾವು ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಇವತ್ತು ವಿಶೇಷ, ಎರಡೂ ಕಡೆ ದೇವರಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ. ಗಣೇಶ ಕೂಡ ಸಿಕ್ಕಾಬಟ್ಟೆ ಮುದ್ದಾಗಿ ಕಾಣಿಸ್ತಾ ಇತ್ತು ದೇವರಂತೂ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ನಾವು ಹೊರಗಡೆ ಬಂದ್ವಿ, ಬೊಟ್ಟೆಲ್ಲ ಇಟ್ಕೊಂಡು. ಸ್ವಲ್ಪ ಏನದು ಅಲ್ಲಿ ಇನ್ನೊಂದು ಕಡೆ ಪ್ರಸಾದ ಕೊಡ್ತಾರೆ ಅಲ್ಲಿ. ಆ್ಯಕ್ಚುಲಿ ಇವತ್ತು ಬೇಗ ಹೋಗಲಿಲ್ವಲ್ಲ, ಅದಕ್ಕೆ ಖಾಲಿ ಆಗೋಗಿತ್ತು.
ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಟೇಬಲ್ಸ್ ಎಲ್ಲ ಹಾಕಿದ್ದಾರೆ, ಯಾಕಂದರೆ ನೆಲದ ಮೇಲೆ ಕೂತ್ಕೊಳ್ಳೋರು ಕೂತ್ಕೊತಾರೆ, ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗದಿದ್ದವರು ಟೇಬಲ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆಮೇಲೆ ಸರಿ ತೀರ್ಥ ಎಲ್ಲ ತೊಗೊಂಡು ಹೊರಡೋಣ ಬಾ, ನಮಗೆ ಇನ್ನೂ ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ಕಿಶೋರ್ ಹೇಳಿದ್ರು. ಸರಿ ನಡಿ ಆಯಿತು ಅಂತ ಹೇಳಿಬಿಟ್ಟು ನಾನು ಹೋಗಿ ತೀರ್ಥ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೇನೋ ಶಾಂತಿ, ನೆಮ್ಮದಿ. ಮನೇಲೂ ಪೂಜೆ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ, ಬಟ್ ದೇವಸ್ಥಾನಗಳಿಗೆ ಹೋದರೆ ಅದೊಂಥರ ಎರಡೆರಡು ನಮಗೆ ನೆಮ್ಮದಿ ಎಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮನೆ ಜಂಜಾಟ ಅದು ಇದು ಎಲ್ಲ ಮರೆತುಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿರ್ಬೋದು ಅನ್ನೋ ಥರ ಫೀಲಿಂಗ್ ಇರುತ್ತೆ. ಇವತ್ತು ನಾವ್ಯಾವ ಆ್ಯಕ್ಚುಲಿ ಇಲ್ಲಿಗೆ ಬರೋಲ್ಲ, ಸಡನ್ನಾಗಿ ನಾನು ಈ ಕಡೆ ಬಂದಿದ್ದು, ನಾವ್ಯಾವಾಗಲೂ ಆ ಕಡೆ ಹೋಗ್ತಾಯಿದ್ವಿ. ಇವತ್ತು ಸ್ವಲ್ಪ ಐಟಮ್ಸ್ ತರಬೇಕು ಅಂತ ಈ ಕಡೆ ಬಂದಿದ್ದಕ್ಕೆ ಸರಿ ಕಿಶೋರ್ ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರು. ಆಯಿತು ಸರಿ ನಡಿ ಹೋಗೋಣ ಅಂತ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಕರೆದ್ರೆ ನಾನೇನು ಬೇಡ ಅಂತ ಹೇಳಲ್ಲ ಅಲ್ವಾ, ಅದಕ್ಕೆ ಸರಿ ನಡಿ ಹೋಗೋಣ ಅಂತ ಹೊರಟ್ವಿ. ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಇವಾಗ ಬಂದುಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ನಾನು. ಅಷ್ಟೊತ್ತಿಗೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ನಡಿ, ಟೈಮ್ ಆಯಿತು, ಇನ್ನು ಐಟಮ್ಸ್ ಎಲ್ಲ ತೊಗೋಬೇಕು, ತುಂಬಾ ಟೈಮ್ ಆಗುತ್ತೆ ನಮಗೆ ಅಂತ. ಇವತ್ತೇನು ಪಕ್ಕದಲ್ಲಿ ಅದ್ವಿತಿಲ್ಲ ಅಂದ್ಕೊಂಡ್ರೆ ಅವನ್ನ ಮನೇಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಅವನಿಗೆ ಥಂಡಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ಶೀತ ಅಲ್ವಾ ಅದಕ್ಕೆ. ನಾಳೆ ಮನೆಗೆ ಫಂಕ್ಷನ್ಗೆ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಸ್ವಲ್ಪ ಶಾಪಿಂಗ್ಗೆ ಅಂತ ಬಂದಿದ್ವಿ, ಹಾಗೆ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ. ಸಾಟರ್ಡೆ ಹೋಗ್ತೀವಲ್ವ ಮಾಮೂಲಿ, ಹಾಗೆ ಇವಾಗ ಸ್ವಲ್ಪ ಸಾಮಾನೆಲ್ಲ ತೊಗೊಂಡು ಮನೆಗೆ ಹೋಗ್ಬೋದು. ಈ ರೋಡ್ ಸೈಡೆಲ್ಲ ಐಟಮ್ ತೊಗೋಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಸ್ಕೂಟಿ ತೊಗೊಂಬಂದ್ಬಿಟ್ರೆ ಆರಾಮಾಗಿ ತೊಗೊಂಡು ಹೋಗಬೇಕು. ಕಾರ್ಗೀರ್ ತೊಗೊಂಬಂದ್ಬಿಡ್ತು ಅಂತಂದರೆ ಒಂದು ದೊಡ್ಡ ತಲೆನೋವು. ಅದನ್ನು ತಂದು ಅದಕ್ಕೆ ಪಾರ್ಕಿಂಗ್ ಹಾಕಿ ಅದನ್ನು ನಿಲ್ಲಿಸಿ ಮತ್ತು ನಾವು ಬಂದು ಒಂದೊಂದು ಶಾಪ್ಗೂ ನಡ್ಕೊಂಡು ಹೋಗಿ ತರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅದಕ್ಕೆ ಸ್ಕೂಟಿ ಎತ್ಕೊಂಬಂದ್ಬಿಟ್ರೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಕೇಳ್ಕೊಂಡು ತೊಗೊಂಡು ಆರಾಮಾಗಿ ಹೊರಟ್ಬಿಡ್ಬೋದು. ಅದಕ್ಕೆ ಅಲ್ಲಲ್ಲಿ ಕೇಳ್ಕೊಂಡು ಹೋಗ್ತಾಯಿದ್ವಿ. ಫ್ರೂಟ್ಸ್ ಬೇಕಾಗಿತ್ತು ನಮಗೆ ಜಾಸ್ತಿ, ಸೊ ಫ್ರೂಟ್ಸ್ನ ಒಂದು 4-5 ಶಾಪಲ್ಲಿ ಕೇಳಿದ್ವಿ. ಆಮೇಲೆ ಬನಾನ ಬೇರೆ ಬೇಕಾಗಿತ್ತು. ಆಮೇಲೆ ಒಂದೊಂದು ಕಡೆ ನಿಲ್ಲಿಸ್ಬಿಟ್ಟು ಬನಾನ ತೊಗೊಂಡ್ವಿ. ಮತ್ತು ಗಂದಿಗೆ ಅಂಗಡಿಗೆ ಹೋಗಿ ದೇವ್ರ ಸಾಮಾನೆಲ್ಲ ತೊಗೊಂಡ್ವಿ. ದೇವ್ರ ಸಾಮಾನೆಲ್ಲ ಇಲ್ಲೂ ಬಾಳೆಹಣ್ಣು ಸಿಗುತ್ತೆ, ಬಟ್ ಅಲ್ಲೇ ತೊಗೊಳ್ಳೋಣ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಡಿಕೆ ತಟ್ಟೆ, ಆಮೇಲೆ ಏನೇನು ಐಟಮ್ಸ್ ಬೇಕು ಗಂದಿಗೆ ಅಂಗಡೀಲಿ, ಊದ್ಬತ್ತಿ, ಆಮೇಲೆ ಕರ್ಪೂರ, ಪೂಜೆ. ಇವಾಗ ಐಟಮ್ಸ್ ಎಲ್ಲ ತೊಗೊಂಡು ಆಯಿತು. ಹೂವು, ಹಣ್ಣು, ಗಂದಿಗೆ ಅಂಗಡಿ ಸಾಮಾನು, ಮತ್ತು ಆ್ಯಪಲು, ಫ್ರೂಟ್ಸು ಎಲ್ಲ ತೊಗೊಂಡು ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಆಲ್ರೆಡಿ ಟೈಮ್ ಆಗೋಗಿದೆ. ಮೇ ಬಿ ಮುಚ್ಚಿಬಿಟ್ಟಿರ್ತಾರೆ ಅಂದ್ಕೊಂಡಿದ್ದೀನಿ, ಬಟ್ ಮುಚ್ಚದೇ ಇದ್ದರೆ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ತಲೆ ನೋವಾಗುತ್ತೆ. ಹೋಗ್ತಾ ಇದ್ದೀವಿ. ಲೇಟ್ ಆಯಿತು, ಕಿಶೋರು ಆಫೀಸಿಂದ ಬರೋದೇ ಲೇಟ್ ಆಯಿತು. ಇಲ್ಲ ಅಂತಂದರೆ ಬೇಗ ಬರ್ತಾಯಿದ್ವಿ. ಅವ್ರು ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇದ್ದರೆ ಒಳ್ಳೆಯದು, ಕ್ಲೋಸ್ ಆಗಿಬಿಟ್ಟಿದ್ರೆ ಕಷ್ಟ ಆಗುತ್ತೆ ಅಷ್ಟೇ. ಎಷ್ಟು ಚಳಿ ಇದೆ ಗೊತ್ತಾ, ಸಿಕ್ಕಾಪಟ್ಟೆ ಚಳಿ ಅಪ್ಪ. ಗಾಳಿ ಬಿಸ್ತಾ ಇದೆ ಫುಲ್ಲು. ಆಮೇಲೆ ಹೊರಟ್ವಿ ದೇವಸ್ಥಾನಕ್ಕೆ. ಇದು ಬಂದು HL ಕ್ವಾರ್ಟರ್ಸ್ ನೋಡಿ, ಸಿಕ್ಕಾಬಿಟ್ಟೆ ಒಳಗಡೆ ಇರೋದು ದೇವಸ್ಥಾನ. ಶನೇಶ್ವರ ದೇವಸ್ಥಾನಕ್ಕೆ ನಾವು ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ಅಲ್ಲೊಂದು ಕಡೆ ಫುಲ್ಲು ನಾಯಿಗಳು. ಅಯ್ಯೋ ನೋಡ್ಬಿಟ್ಟು ಅಪ್ಪ ಎಲ್ಲಿ ಬಂದು ಬಾಯಿಗೆ ಹಾಕ್ಬಿಟ್ಟವೋ ಅಂತ ಭಯ. ಗೊತ್ತಲ್ಲ, ನಾಯಿಗಳು ಸುಮ್ಮನೆ ನೋಡಿದ್ರೆ ಸಾಕು. ಕಿಶೋರ್ ಅನ್ನತ್ತೆ ನೋಡಬೇಡ ಅಂತ, ಹಂಗೂ ನೋಡ್ಬಿಡ್ತೀನಿ ಒಂದೊಂದು ಸರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸ್ಕೊಂಡು ಬಂದುಬಿಡುತ್ತೆ. ಆಮೇಲೆ ಹೋದ್ವಿ. ಆವಾಗ ಜನ ಎಲ್ಲ ಪ್ರಸಾದ ಇಸ್ಕೊಂಬರ್ತಾಯಿದ್ರು. ಏನಿದು ಪ್ರಸಾದ ಇಸ್ಕೊಂಬತ್ತವ್ರೆ ಅಂತ. ಅಲ್ಲಿ ನೋಡಿದ್ರೆ ದೇವಸ್ಥಾನ ಕ್ಲೋಸೇ ಆಗೋಗಿತ್ತು. 9 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಹೋಗಿದ್ದೆ 9:20 ಆಗೋಗಿತ್ತು. ಸರಿ ಹೊರಗಡೆನೇ ಹೋಗ್ಬಿಟ್ಟು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ನಾವು
ನಾವು ಪ್ರಸಾದಕ್ಕೆ ಅಂತ ಹೋದ್ವಿ, ಬಟ್ ಸಿಕ್ಕಾಬಟ್ಟೆ ಜನ ಇದ್ದರು. ನಾನು ಹೇಳಿದೆ ಕಿಶೋರ್ಗೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ, ನಿಂತ್ಕೋಬೇಕಾ, ಹೊರಡನ್ಮ ಮನೆಗೆ, ಮಗು ಬೇರೆ ಒಬ್ಬನೇ ಇರ್ತಾನೆ ಅಂತ ಹೇಳಿದೆ. ಅದಕ್ಕೆ ಕಿಶೋರ್ ಪರವಾಗಿಲ್ಲ, ಬೇಗ ಎರಡೂ ಕಡೆ ಮೂವ್ ಆಗ್ತಾ ಇದ್ದಾರಲ್ವ, ನಾವು ನಿಂತ್ಕೊಂಡ್ರೆ ಬೇಗ ಮೂವ್ ಆಗೋಗುತ್ತೆ, ಒಂದು 10 ನಿಮಿಷ ತಾನೇ ತೊಗೊಂಡು ಹೋಗೋಣ ಬಿಡು ಅಂತ. ಈ ಪ್ರಸಾದಕ್ಕೆಲ್ಲ ಒಂದು ಮಹತ್ವ ಅಂದರೆ ಏನಂದರೆ, ದೇವ್ರಿಗೆ ನೈವೇದ್ಯ ಮಾಡಿರ್ತಾರೆ, ನಮಗೂ ತಿಂದರೆ ಆ ಪುಣ್ಯ ನಮಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೇ ಜನ ಇದ್ದರೂ ನಿಂತ್ಕೊಂಡು ತಿಂದು ಹೋದರೆ ಒಳ್ಳೆಯದು ಅಂತ ನಮ್ಮ ನಂಬಿಕೆ. ಹಾಗೆ ಕಿಶೋರ್ ಕೂಡ ಯಾಕೆ ಇವತ್ತು ಹೋಗೋಣ ಅಂತ ಇದೆಯಾ ಅಂತಂದರು. ಅದಕ್ಕೆ ಇಲ್ಲ, ಮಗುನ ಮನೇಲಿ ಬಿಟ್ಟಿದ್ನಲ್ಲ, ಅಳ್ತಾ ಇದ್ದಾನೇನೋ ಅಂದ್ಕೊಂಡೆ ಅಂತಂದ್ವಿ. ಆಮೇಲೆ ಒಂದು ಟೈಮ್ಗೆ ಬೇಗ ಬೇಗ ಸರ್ವ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸಿಕ್ಕಾಬಟ್ಟೆ ಎರಡೂ ಕಡೆ ಮಾಡ್ತಾಯಿದ್ದಾರಲ್ವ, ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಸಾದನೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮನೆಗೆ ಹೊರಟ್ವಿ. ಇವಾಗ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಇವತ್ತು, ಆಲ್ಮೋಸ್ಟ್ 9:30 ಆಗೋಯ್ತಲ್ವಾ, ಅದಕ್ಕೆ ಇರಲಿಲ್ಲ. ಮನೆಗೆ ಹೋಗ್ತಾ ಇದ್ವಿ. ಪ್ರಸಾದ ಮಾತ್ರ ಕೊಡ್ತಾಯಿದ್ರು. ಈ ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶನೇಶ್ವರನ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಇವಾಗ ಅದಕ್ಕೆ ಇನ್ನೇನು ಮಾಡೋದು ಅಂತ ಬರೀ ಪ್ರಸಾದ ಇಸ್ಕೊಂಡು ಅಲ್ಲೇ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚಳಿ ಬೇರೆ, ಹಿಂದ್ಗಡೆ ಗಾಡಿದು ಲೈಟ್ ಎಲ್ಲ ಕಾಣಿಸ್ತಾ ಇದೆ. ಇನ್ನೇನು ಹೇಳೋದು, ಅಷ್ಟೇ. ಇವಾಗೆಲ್ಲ ಚಳಿಗಾಲ ಸ್ಟಾರ್ಟ್ ಆಗಿರೋದಕ್ಕೆ ಆಲ್ಮೋಸ್ಟ್ 9 ಗಂಟೆಯಿಂದ 10 ಗಂಟೆ ಆಗೋದೇ ತಡ. ಸಿಕ್ಕಾಬಟ್ಟೆ ರೋಡಲ್ಲೆಲ್ಲ ಮಂಜು ಕೌತ್ಕೊಂಡ್ಬಿಡುತ್ತೆ, ಆಮೇಲೆ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಇವತ್ತು ನಾನು ಬೇರೆ ತಲೆಗೆ ಸ್ನಾನ ಮಾಡಿದ್ದು, ತಲೆ ಎಲ್ಲ ಒಣಗೇ ಇರಲಿಲ್ಲ ಅಲ್ವಾ, ಹಾಗೆ ಇತ್ತು. ಅದಕ್ಕೇನು ಸಿಕ್ಕಾಬಟ್ಟೆ ಚಳಿ ಹಿಡಿತಾ ಇತ್ತು. ಆಮೇಲೆ ಮಗುನ ಬೇರೆ ಕರ್ಕೊಂಡು ಬಂದಿರಲಿಲ್ಲ ನಾನು, ಅವನಿಗೆ ಸ್ವಲ್ಪ ಕೋಲ್ಡ್ ಗಿಲ್ಡ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು. ಅವ್ನಿಗೆ ಸ್ವಲ್ಪ ಫೀವರ್ ಕೂಡ ಇತ್ತು. ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟು ಬರೋಣ ಅಂದ್ಕೊಂಡ್ವಿ. ಅವ್ನು ತುಂಬಾ ನಿದ್ದೆ ಇತ್ತು, ಅಂದರೆ ಮಲಗಿರ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಆಮೇಲೆ ಮನೆ ಕಡೆ ಹೊರಟ್ವಿ, ಮಾತಾಡ್ಕೊಂಡು ಅದು ಇದು ನಾಳೆಗೆ ಏನೇನು ಎಷ್ಟೊತ್ತಿಗೆ ಎದ್ದೇಳಬೇಕು ಅಂತ. ಇವಾಗ ಬೇಗ ಹೋಗ್ಬಿಟ್ಟು ಅವ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆಗೆ ಎದ್ದೇಳಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.